ನಮಸ್ಕಾರ ಸ್ನೇಹಿತರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಸಮರ್ಪಕವಾಗಿ ಕುಡಿಯುವ ನೀರು ಸರಬರಾಜು ಆಗುತ್ತಿಲ್ಲವೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹುಚ್ಚವನಹಳ್ಳಿ ಮಂಜುನಾಥ ಬಣದ ವತಿಯಿಂದ ಪಟ್ಟಣ ಪಂಚಾಯಿತಿಗೆ ಪ್ರತಿಭಟನಾ ಮನವಿ ಸಲ್ಲಿಸಲಾಯಿತು. ಈಗಾಗಲೇ ರಂಜಾನ್ ಹಬ್ಬ ಆರಂಭವಾಗಿದ್ದು ಸರಿಯಾಗಿ ಕುಡಿಯಲು ನೀರು ಬೋರ್ವೆಲ್ಗಳು ಕೆಟ್ಟು ಹೋಗಿವೆ ಎಂದು ಹೇಳುತ್ತಾರೆ ಮತ್ತು ಬಿಡುವ ನೀರುಗಳು ಶುದ್ಧ ನೀರು ಬರುತ್ತಿಲ್ಲ. ಕೆಲವೊಂದು ವಾರ್ಡ್ಗಳಲ್ಲಿ ಕುಡಿಯಲು ಯೋಗ್ಯವಲ್ಲದ ನೀರುಗಳು ಬರುತ್ತಿವೆ ಮತ್ತು 8 ದಿನಗಳ ನೀರು ಕುಡಿಯಲು ಬಿಟ್ಟಿಲ್ಲ. ನೀರಿನ ಟ್ಯಾಂಕರ್ಗಳು ಕಳಿಸುತ್ತಿಲ್ಲ. ಬೇಸಿಗೆ ಆರಂಭಕ್ಕೂ ಮುಂಚೆ ನೀರಿನ ಅಭಾವವನ್ನು ಸೃಷ್ಟಿಸಿರುವಂತಿದೆ. ಕೂಡ್ಲಿಗಿ ಶಾಸಕರು ಈ ಬಗ್ಗೆ ನೀರಿನ ಅಭಾವ ಆಗದಂತೆ ಎಚ್ಚರಿಕೆ ವಹಿಸಿ ಎಂದು ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಕೆಡಿಪಿ ಮೀಟಿಂಗ್ನಲ್ಲಿ ತಿಳಿಸುತ್ತಾರೆ. ಆದರೂ ಸಮಸ್ಯೆ ಬಗೆಹರಿದಿಲ್ಲ. ಕುಡಿಯುವ ನೀರಿನ ಕೊರತೆ ಶುರುವಾಗಿದೆ. ಶಾಸಕರ ಮಾತಿಗೂ ಬೆಲೆಯಿಲ್ಲವಾ? ಅಧಿಕಾರಿಗಳು ಕೂಡಲೇ ಇತ್ತ ಗಮನ ನೀಡಬೇಕಿದೆ. ಕೂಡ್ಲಿಗಿ ಪಟ್ಟಣದ ಎಲ್ಲಾ ವಾರ್ಡ್ಗಳಲ್ಲಿ ಸರಿಯಾಗಿ ನೀರು ಸರಬರಾಜಾಗುವಂತೆ ಪಟ್ಟಣ ಪಂಚಾಯಿತಿಗೆ ಮನವಿ ನೀಡಿದರು. ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಿ. ಮಾರುತಿ ಮತ್ತು ಉಪಾಧ್ಯಕ್ಷ ಎಂಡಿ ಫಯಾಜ್, ತಾಲೂಕು ಕಾರ್ಯದರ್ಶಿ ಜಿವಿ ವಿಜಯಕುಮಾರ್, ಗ್ರಾಮ ಘಟಕದ ಉಪಾಧ್ಯಕ್ಷರಾದ ಕೋಟೇಶ್, ಶಾರೂಕ್ ಅಹ್ಮದ್, ಅಲ್ತಾಫ್ ಹುಸೇನ್, ಮೊಹಮ್ಮದ್ ಕೇಫ್, ಜಮೀರ್ ಆಸಿನ್, ನಂದೀಶ್, ದಿಲೀಪ್ ಕುಮಾರ್ ಮುಂತಾದವರು ಭಾಗವಹಿಸಿದ್ದರು. ವರದಿ ಜೆ. ಸೊಲ್ಲೇಶ್, ಕೂಡ್ಲಿಗಿ. ಸುಮಾರು 5-6 ದಿನ ಆಯಿತು, ನೀರು ಸಿಕ್ಕಿಲ್ಲ. ಟ್ಯಾಂಕರ್ ಮೂಲಕನೇ ವ್ಯವಸ್ಥೆ ಮಾಡಬೇಕಂತ ಅಧಿಕಾರಿಗಳಿಗೆ ಗಮನಕ್ಕೆ ತಿಳಿಸಿದ್ದೀವಿ. ಹುಚ್ಚವನಹಳ್ಳಿ ಮಂಜುನಾಥ ಬಣದಿಂದ ಇವತ್ತಿನ ದಿನ ಕೂಡ್ಲಿಗಿ ಪಟ್ಟಣದಲ್ಲಿ ಕಳೆದ 3-4 ದಿನಗಳಿಂದ ನೀರಿನ ಸಮಸ್ಯೆ ಹೆಚ್ಚಾಗಿದೆ. ನಮ್ಮ ತಾಲೂಕಿನಲ್ಲಿ ಕುಡಿಯೋ ನೀರು ಹೆಚ್ಚು ಸಮಸ್ಯೆ ಆಗ್ತದೆ. ಯಾಕಂದರೆ ಬೇಸಿಗೆ ಇನ್ನು ಪ್ರಾರಂಭಕ್ಕೂ ಮುನ್ನನೇ ಈ ಥರ ಸಮಸ್ಯೆ ಆದರೆ ಇನ್ನು ಬೇಸಿಗೆಯಲ್ಲಿ ಈಗ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಶಾಸಕರು ಪದೇ ಪದೇ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಹೇಳ್ತಾ ಇದ್ದಾರೆ. ಯಾವುದೇ ರೀತಿ ನೀರಿನ ಸಮಸ್ಯೆ ಆಗಬಾರ್ದು ಅಂತೇಳಿ ಶಾಸಕರು ಅಧಿಕಾರಿಗಳು ಹೇಳ್ತಾ ಇದ್ರು ಕೂಡ, ಆದರೆ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ನೀರಿನ ಸಮಸ್ಯೆ ಆಗ್ತಾನೇ ಇದೆ. ಅದು ಅಧಿಕಾರಿಗಳ ನಿರ್ಲಕ್ಷ್ಯವೇ ಅಂತ ಹೇಳ್ಬೋದು. ಕುಡಿಯೋಕ್ಕೂ ಕೆಲವೊಂದು ವಾರ್ಡ್ಗಳಲ್ಲಿ ನೀರು ಬಿಡ್ತಾ ಇದ್ದಾರೆ. ಆ ನೀರು ಕುಡಿಯೋಕ್ಕೂ ಯೋಗ್ಯ ಅಲ್ಲ ಮತ್ತು ಹಾಗೂ ಬಳಸೋಕ್ಕೂ ಯೋಗ್ಯ ಇಲ್ಲ ಅಂತ ನೀರು ಬಿಡ್ತಾ ಇದ್ದಾರೆ. ಅದೇ ಕಾರಣಕ್ಕಾಗಿ ಇವಾಗ ನಮ್ಮ ತಾಲೂಕಿನ ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೀವಿ. ಮತ್ತು ಕೆಲವೊಂದು ಬೋರ್ಗಳಿದ್ದಾವೆ, ಎಲ್ಲ ನಿಂತು ಕೆಟ್ಟೋಗಿದ್ದಾವೆ, ಯಾವುದೂ ಕೂಡ ನೀರು ಬರ್ತಾ ಇಲ್ಲ. ಅದರಲ್ಲಿ ಆದಷ್ಟು ಬೇಗ ಅದು ಸರಿಪಡಿಸಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕಂತ ಹೇಳಿ ಅಧಿಕಾರಿಗಳು ಕೆಟ್ಟೋಗಿದ್ದಾವೆ ಅದ್ರ ಬಗ್ಗೆ ಅಧಿಕಾರಿಗಳು ಗಮನಕ್ಕೆ ತರಬೇಕು. ಈ ಪಟ್ಟಣದಲ್ಲಿ ನೀರಿನ ವ್ಯವಸ್ಥೆ ಎಲ್ಲ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಸುಮಾರು 5-6 ದಿನ ಆಯಿತು, ನೀರು ಸಿಕ್ಕಿಲ್ಲ. ಟ್ಯಾಂಕರ್ ಮೂಲಕನೇ ವ್ಯವಸ್ಥೆ ಮಾಡಬೇಕಂತ ಅಧಿಕಾರಿಗಳಿಗೆ